ನಮಸ್ತೆ ಸ್ನೇಹಿತರೆ, RSK ನ್ಯೂಸ್ಗೆ ಸ್ವಾಗತ. ಜಾತ್ಯತೀತ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ SM ಹರೀಶ್ ಗೌಡರು 2025ನೇ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ JDSನ ಹಲವಾರು ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಹರೀಶ್ ಗೌಡರು ಮಾತನಾಡಿ ಏನು ಹೇಳಿದರಂತ ನೋಡೋಣ ಬನ್ನಿ ಸ್ನೇಹಿತರೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಾಗೂ ಈ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಸಭೆಯನ್ನ ಉದ್ದೇಶಿಸಿ ಮುಖಂಡರಾದ ಶ್ರೀಯುತ ಹರೀಶ್ ಗೌಡರು ಮಾತುಗಳನ್ನು ಆಡಬೇಕಾಗಿ ಕೋರ್ಕೊಂತ ಇದ್ದಾರೆ. ಈಗ ಶ್ರೀಮತಿ ಆಶಾ ಅವರು ಸಭೆಯನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕಾಗಿ ಕೋರಿಕೆ. ಎಲ್ಲರಿಗೂ ಧನ್ಯವಾದಗಳು. ಇದು ತಿಳಿಸುತ್ತಾ, ಇಲ್ಲಿ ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯಾತಿ ಗಣ್ಯರಿಗೂ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಇಲ್ಲಿ ಈ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಏನಪ್ಪ ಅಂತಂದರೆ, ಒಂದು ಹೊಸ ವಿಭಿನ್ನ ವೈಶಿಷ್ಟ್ಯಗಳನ್ನು ತಗೊಂಬರೋದು ನಮ್ಮ ಹರೀಶ್ ಗೌಡರ ಒಂದು ಉದ್ದೇಶ. ಎಲ್ಲಿ ಅನ್ಯಾಯ ಅನ್ನುವ ಪದ ಇರುತ್ತೋ ಅಲ್ಲಿ ಅವರ ಧ್ವನಿ ಎತ್ತುವುದು ಅನ್ನುವುದು ನಾನು ಮೊದಲ ಬಾರಿಗೆ ಕೇಳಿದ್ದೇನೆ. ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಕುಂಠಿತರಾಗಿರುವಂಥವರಿಗೆ ಅವ್ರಿಗೆ ಎಜುಕೇಶನ್ ಕೊಡ್ತಿದ್ದಾರೆ. ಆರೋಗ್ಯ ಸಮಸ್ಯೆ ಎಂದಾಗೆಲ್ಲ ಅವ್ರಿಗೆ ಆರೋಗ್ಯಗಳ ಬಗ್ಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಹಾಸ್ಪಿಟ್ಲ್ಗಳಲ್ಲಿ. ಮತ್ತೆ ನಮ್ಮ ಕುಂಗಟ್ಟ ಗ್ರಾಮ ಪಂಚಾಯಿತಿಯಲ್ಲಿ 900 ಎಕರೆ KDBಗೆ ಹೋಗಿದೆ. ಅಲ್ಲಿ ಏನು ಜಮೀನು ರೈತರು ಕಳ್ಕೊಳ್ಳೋದೇ ಉಂಟಂತೆ, ಆದ್ರೆ ಸರಿಯಾದ ಬೆಲೆ ಸಿಗದೆ ಜನಗಳಿಗೆ ಒಂದು ಗೊಂದಲ ಉಂಟಾಗಿತ್ತು. ಎಲ್ರು ಬಂದು ಹರೀಶ್ ಗೌಡ್ರ ಹತ್ರ ಅವರು ಕೇಳ್ಕೊಂಡ್ರು, ಸರ್ ಈ ರೀತಿ ಈಗ ಆಗಿದೆ, ಹೊರಗಡೆ ಈಗ ಕೊಡ್ತಾ ಇರೋ ರೇಟಿಗೆ ನಾವ್ 2 ಸೈಟ್ ಕೂಡ ತಗೊಳಕ್ಕಾಗಲ್ಲ, ಏನ್ ಮಾಡೋದು ಅಂತ ಅವ್ರು ಕ್ವಶನ್ ಮಾಡಿದಾಗ ಇವರು ಸತ್ಯಾಗ್ರಹ ಉಳಿಸಿದ್ರು. ಈಗಲೂ ಇದೇನು, ನಾನು ಊರ್ ಕಡೆ ಹೋಗಿ ತುಂಬಾ ದಿವಸ ಆಯ್ತು. ಅವರ ಒಂದು ಧರಣಿಗಳ ಮೇರೆಗೆ ಮತ್ತೆ ತಾಲೂಕು ಆಫೀಸಿಗೆ ಟ್ರಾಕ್ಟರ್ಗಳ ಮುಖಾಂತರ, ಎತ್ತಿನ ಬಂಡಿಗಳ ಮುಖಾಂತರ ಈ ರೀತಿ ಎಲ್ಲ ಹೋಗಿ ಒಂದು ಧರಣಿಗೆ ಹೋಗಿ ರೈತರ ಪರವಾಗಿ ಘೋಷಣೆ. ರೈತರ ಕಷ್ಟ ಅಂತಂದ್ರೆ ಎಲ್ಲದಕ್ಕೂ ದುಡ್ಡೇ ಎಲ್ಲ ಪರಿಹಾರ. ಅವರ ನೋವಿಗೆ ಸ್ಪಂದಿಸುವುದು ಬಹಳ ಒಂದು ದೊಡ್ಡದಾದಂತಹ ಕೆಲಸ. ಇವ್ರು ಹೋಗಿ ಮಿನಿಸ್ಟ್ರಿಗಳ ಹತ್ರ ಎಲ್ಲ ಮಾತಾಡಿ, ನಮ್ಮ ಕುಮಾರಣ್ಣವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಅದನ್ನೆಲ್ಲ ನಾನು ನೋಡ್ತಿರ್ತೀನಿ. ಮತ್ತೆ DC ಆಫೀಸ್ ಹತ್ರ ಹೋಗಿ DC ಅವರಿಗೆ ಮನವಿ ಅರ್ಜಿಗಳನ್ನೆಲ್ಲ ಸಲ್ಲಿಸಿ ಇದೆಲ್ಲ ಮಾಡಿ 20 ರಿಂದ 30 ಲಕ್ಷ ಎಕ್ಸ್ಟ್ರಾ ಆಗಂಗ್ ಮಾಡಿದ್ರು. ಒಂದೊಂದು ಎಕರೆಗೂ 20 ರಿಂದ 30 ಲಕ್ಷ ಎಕ್ಸ್ಟ್ರಾ ಆಯ್ತು ಅಂತಂದ್ರೆ ಆವರೇಜ್ ಒಂದೊಂದು ಈ ಕಾಲಕ್ಕೆ ನಮ್ಮ ಎಲ್ಲಾನು ಒಂದು ಸೈಟ್ ತೆಗೆದ್ರೆ ಅದೊಂದೊಂದು ಮನೆ ಕಟ್ಟಿದ್ರೆ ಅವ್ರ ಜೀವನಾಂಶಕ್ಕಾಯ್ತು. ಕೊನೆವರೆಗೂ ಜಮೀನಂತೂ ಇಲ್ಲ. ಇದ್ರ ಮುಖಾಂತರ ಆಗಿ ಅವರಿಗೆ ಒಂದು ಪರಿಹಾರಗಳನ್ನ ಕೊಡ್ತಾ ಬಂದ್ರು. ಮತ್ತೆ ಅವರ ಸಂಘಟನೆಗಳಾಗ್ಬೋದು, ರಾಜಕೀಯ ಚಟುವಟಿಕೆಗಳಾಗಿರ್ಬೋದು, ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ಸ್ಪಂದಿಸೋದಂತಾಗಿರ್ಬೋದು, ಇವೆಲ್ಲವನ್ನು ನಾನು ನೋಡ್ತಾನೆ ಇದ್ದೀನಿ. ನಾನೊಬ್ಬ ಸಾಹಿತಿ, ಯಾವುದಾದ್ರೂ ಒಂದು ವಿಷಯನೇ ಆಗಲಿ, ಒಬ್ಬ ವ್ಯಕ್ತಿನೇ ಆಗಲಿ ಅಷ್ಟು ಸುಲಭವಾಗಿ ನಾನು ಒಪ್ಕೊಳ್ಳೋ ಅಂಥದ್ದಲ್ಲ. ಆದ್ರೂ ಚಟುವಟಿಕೆಗಳೆಲ್ಲ ಗಮನಿಸ್ತಾ ಇವತ್ತು ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿದ್ರು ಸಹಿತ ಇವ್ರು ಇನ್ವೈಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ನೀವು ಅಷ್ಟೇ, ನೀವು ಈ ಭಾಗದಲ್ಲಿ ಎಲ್ಲ ರೈತರಿದ್ದೀರಾ, ನಿಮ್ಗಳು ರೈತರ ಕಷ್ಟ ಏನು ಅಂತ ಗೊತ್ತಿದೆ. ಕೆಲವು ಅವಕಾಶಗಳೆಲ್ಲ ಹೇಗಿರ್ತವೆ, ನೀವು ವಿಧಾನಸೌಧಕ್ಕೆ ಹೋಗ್ಲಿ ಇಲ್ಲ ನಮ್ಮ ತಾಲೂಕು ಆಫೀಸ್ಗಳಲ್ಲಿ ಹೋಗ್ಲಿ, ನಿಮ್ಗೆ ಹೋಗಿದ ತಕ್ಷಣ ನಿಮ್ಗೆ ಕೆಲಸ ಮಾಡ್ಕೊಡಲ್ಲ.
ಎಲ್ಲಿ ಕೆಲಸ ಆಗಿಲ್ಲ. ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿ ರೋಡಲ್ಲಿ ನೀರು ಹರಿತಾ ಇದ್ದಾವೆ ಅಲ್ಲಿ ಇವ್ರು ಫಸ್ಟ್ ನ್ಯೂಸ್ ಅಲ್ಲಿ ಗ್ರೂಪ್ ಅಲ್ಲಿ ಬಂದ್ಬಿಡುತ್ತೆ, ಹರೀಶ್ ಗೌಡ್ರು ಧ್ವನಿ ಎತ್ತಿ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ಎಲ್ಲ ಇದು ಅಂತ. ಹಂಗೆ ಅಂತಹ ಒಂದು ವ್ಯಕ್ತಿನ ಜ್ಞಾನವಂತರನ್ನ ಹುಟ್ಟು ಹಾಕೊಂಡ್ರೆ ನಿಮ್ಮ ಮುಂದಿನ ಪ್ರಗತಿ ಜೀವನಗಳು ಚೆನ್ನಾಗಿರ್ತವೆ. ನಾನು ಇಷ್ಟೇ ಹೇಳ್ಬಲ್ಲೆ. ನಮಸ್ಕಾರ ಎಲ್ಲರಿಗೂ. ಶ್ರೀಮತಿ ಆಶಾ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಪ್ರಥಮವಾಗಿ ನನಗೆ ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿಗಳ ಆಶೀರ್ವಾದವನ್ನು ಬೇಡುತ್ತಾ ಹಾಗೂ ನನಗೆ ಶಿಕ್ಷಣವನ್ನು ಕಲಿಸಿಕೊಟ್ಟಂತಹ ಗುರುಗಳಾದ ನಾರಾಯಣಪ್ಪ ಮಾಸ್ಟರ್ಗೆ ನನ್ನ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ನಮ್ಮ ಪಕ್ಷದ ಕಣ್ಮಣಿ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ಚೆನ್ನಮ್ಮ ದೇವೇಗೌಡಪ್ಪಾಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ NDA ಸರ್ಕಾರದ ಭಾಗವಾಗಿ ಕೇಂದ್ರ ಮಂತ್ರಿಗಳಾದಂತಹ ನನ್ನ ರಾಜಕೀಯ ಗುರುಗಳಾದಂತಹ ಸನ್ಮಾನ್ಯ ಕುಮಾರಣ್ಣನವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಏನು ನನಗೆ ಈ ವಿಷಯ ಹೇಳಕ್ಕೆ ಬಹಳ ದುಃಖದ ಸಂಗತಿ ಆಗ್ತಿದೆ. ನನಗೆ ರಾಜಕೀಯವಾಗಿ ಮುನ್ನಡೆ ತಂದಿದ್ದು ನಮ್ಮ ಅಪ್ಪಯ್ಯಣ್ಣವರು ಇವತ್ತು ನಮ್ಮ ಜೊತೆ ಇಲ್ಲ. ಹಾಗಾಗಿ ಆ ಭಗವಂತ ಅವ್ರಿಗೆ ಸದ್ಗತಿಯನ್ನ ಕೊಡ್ಲಿ ಅಂತ ಹೇಳಿ ಏನು ನನ್ನ ಬೇರೆ ಮಟ್ಟದಿಂದ ರಾಜಕೀಯವಾಗಿ ನನ್ನ ಒಂದು ತಾಲೂಕಿನಲ್ಲಿ ಒಂದು ಸ್ಥಾನಮಾನ ಗಳಿಸ್ಕೊಟ್ಟಕ್ಕೆ ಕಾರಣೀಭೂತರಾಗಿದ್ರು. ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಮತ್ತೋರ್ವರು ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ಪ್ರಬಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಮತ್ತೋರ್ವ ಹಿರಿಯರಾದಂತಹ ನರಸಿಂಹಣ್ಣವರು ಇಂದು ಅವ್ರಿಗೆ ಸ್ವಲ್ಪ ಆರೋಗ್ಯ ಕಾರಣದಿಂದ ಅವ್ರು ಬಂದಿಲ್ಲ, ಕಾರಣ ನಿಮಿತ್ತ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ತಂದೆ ಸಮಾನಂತ ಕೃಷ್ಣಣ್ಣನವರೇ, ನಮ್ಮ ಮಾಜಿ PLD ಬ್ಯಾಂಕ್ ಅಧ್ಯಕ್ಷರಾದಂತಹ ಚಂದ್ರಣ್ಣನವರೇ, ಮಾಜಿ TFMC ಅಧ್ಯಕ್ಷರುಗಳು ಆಲಿಯ ಸದಸ್ಯರುಗಳಾದಂತಹ ಅಶ್ವತ್ಥನಾರಾಯಣ ಆನಂದ್ರವರೇ, ಮತ್ತೆ ನಮ್ಮ ಅಪ್ಪಣ್ಣವರ ಸುಪುತ್ರರಾದಂತಹ ಆಲ್ವಡನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ನಾಗರಾಜಣ್ಣನವರೇ, ಮತ್ತೆ ನಮ್ಮ ಬಾಶೆಟ್ಟಹಳ್ಳಿ ಭಾಗದ ಮುಖಂಡರಾದಂತಹ ಮುನ್ರಾಜಣ್ಣನವರೇ, ತಳವಾರ ನಾಗರಾಜಣ್ಣನವರೇ, ನಾರಾಯಣಪ್ಪನವರೇ, ಉಜನಿಗೌಡ್ರೆ, ನಮ್ಮ ಕೆಸ್ತೂರು ಪಂಚಾಯಿತಿಯ ಮುಖಂಡರುಗಳಾದಂತಹ ಹಾಗೂ ಸದಸ್ಯರಾದಂತಹ ಮಂಜಣ್ಣನವರೇ, ರಾಮಮೂರ್ತಿ ಅಣ್ಣನವರೇ, ನಂಜೇಗೌಡ್ರೆ, ಸುಮಾರು ಎಲ್ಲರೂ ಸಹ ಈ ವೇದಿಕೆ ಮೇಲಿದ್ದೀರಾ. ಎಲ್ರಿಗೂ ಸಹ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸುತ್ತಾ, ವಿಶೇಷವಾಗಿ ಇವತ್ತು ನಮ್ಮ ಪತ್ರಿಕಾ ಸ್ನೇಹಿತರು ಬಂದಿದ್ದೀರಾ, ನಿಮಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಮತ್ತೆ ಇವತ್ತಿನ ಕಾರ್ಯಕ್ರಮ ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ಸವಿಸ್ತರವಾಗಿ ನಿಮ್ಮ ಹತ್ರ ತಿಳಿಸಿದ್ದಾರೆ. ನಾನೇನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇನ್ನು ನಮ್ಮ ಪ್ರಬಣ್ಣವರು ತಮ್ಮೆಲ್ಲ ಉದ್ದೇಶಿಸಿ 2 ನಿಮಿಷ ಮಾತಾಡ್ತಾರೆ. ಏನು ಕಳೆದ ವರ್ಷದ ರಾಜಕೀಯಕ್ಕೂ ಈಗ ನಡೀತಿರುವ ರಾಜಕೀಯಕ್ಕೂ ಬಹಳ ವ್ಯತ್ಯಾಸವಿದೆ. ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಿಗೆ ಕಳೆದ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಾದ್ಮೇಲೆ ಈಗ ನಮ್ಮ ಪಕ್ಷಕ್ಕೆ ಎದುರಾಗಿರೋದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು, ಮತ್ತೆ ಹಾಲು ಉತ್ಪಾದಕರ ಚುನಾವಣೆಗಳು, ಮತ್ತೆ 2 ತಿಂಗಳು 3 ತಿಂಗಳಿಗೊಂದ್ಸಲಿ ವ್ಯವಸಾಯ ಸಹಕಾರ ಸಂಘದ ಚುನಾವಣೆಗಳು ನಡೀತಾ ಇದೆ ತಾಲೂಕಲ್ಲಿ. ಪಕ್ಷದ ಸಂಘಟನೆ ವಿಚಾರವಾಗಿ ನಾವೇನು ಕಳೆದ ವಿಧಾನಸಭಾ ಚುನಾವಣೆ 2023 ಮುಗಿತು, ಆ ಫಲಿತಾಂಶದ ನಂತರ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಎಲ್ಲೂ ತೊಂದರೆ ಆಗದಂಗೆ ಎಲ್ರಿಗೂ ಸಹ ನನ್ನ ಕೈಲಾದ ಸಹಕಾರವನ್ನು ಎಲ್ಲ ಮುಖಂಡರುಗಳ ಸಹಯೋಗದೊಂದಿಗೆ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಸಹ ಈ NDA ಈ ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಾದ್ಮೇಲೆ ನಮ್ಮ ಪಕ್ಷಕ್ಕೆ ನಾನು ತಿಳಿದ ಮಟ್ಟಿಗೆ ಸ್ವಲ್ಪ ಹಿನ್ನಡೆ ಆಗಿದೆ.
ಕಾರಣಗಳು ನಮ್ಮೆಲ್ರಿಗೂ ಗೊತ್ತಿದೆ. ಏನಕ್ಕೆ ಹಿನ್ನಡೆ ಆಗ್ತಿದೆ, ಏನ್ NDA ಆದ್ರೆ ಎಲ್ಲ ಬಿಜೆಪಿದೆ ಸರ್ವಸ್ವ ಅಂತ ತಾಲೂಕಲ್ಲಿ ಕೆಲವರು ಮನೋಭಾವನೆ. ಈ ವಿಚಾರವಾಗಿ ನಾನು ನಮ್ಮ ಅಪ್ಪ ಅಣ್ಣರದ್ದು ಒಂಚೂರು ಜಗಳ ಮಾಡಿದ್ದೆ ಮೊನ್ನೆ ನಗರಸಭೆ ವಿಚಾರ. ನಿಮ್ ಮುಂದೆನೇ ಹೇಳ್ಬಿಡ್ತೀನಿ. ಯಾಕಂದ್ರೆ 30 ತಿಂಗಳು ಬಿಜೆಪಿ ಅಧಿಕಾರ ಇಲ್ದಾಗ ನಮ್ಮವ್ರು 7 ಜನ ಅವ್ರಿಗೆ ಸಹಕಾರ ಕೊಟ್ಟಿದ್ವಿ. ಅವಾಗ ಬಿಜೆಪಿ ಶಾಸಕರೇನಿರ್ಲಿಲ್ಲ. ಈ ಬಾರಿ ನಮ್ JDS ಅವ್ರಿಗೆ ಕೊಡಿ ಅಂತ ಒಂಚೂರು ಜಗಳ ಆಗಿದ್ ನಿಜ. ನಾನು ಅಣ್ಣಾರ ಜೊತೆ ಅದ್ ಬಿಟ್ರೆ ಯಾವ್ದಿಲ್ಲ ನೋವದೆ ನಂಗೆ ಯಾಕೆ ಅಣ್ಣಾರ ಜೊತೆ ಈ ವಿಚಾರವಾಗಿ ಜಗಳ ಆಡಿದೆ ಅಂತ. ಬಟ್ ನಮ್ ಪಕ್ಷಕ್ಕೆ ಅಧಿಕಾರ ಕೊಡ್ಲಿ ಅಂತ ನಮ್ಮ ಪ್ರಬಣ್ಣವ್ರ ಜೊತೆನೂ ಜಗಳ ಆಡಿದೆ, ನಮ್ಮ ಅಪ್ಪ ಅಣ್ಣವ್ರ ಜೊತೆನೂ ಜಗಳ ಆಡಿದೆ, ಡಾಕ್ಟರ್ ವಿಜಯ್ ಕುಮಾರ್ ಅವ್ರ ಜೊತೆನೂ ಜಗಳ ಆಡಿದೆ. ಆದ್ರೆ ಕೆಲವೊಂದು ಬಾರಿ ಅಧಿಕಾರಕ್ಕೆ ಹೋದ್ಮೇಲೆ ಕೆಲವು ಪಕ್ಷಗಳು ನಮ್ದೇ ಹಿಡಿತ ಸಾಧಿಸಬೇಕು ಅಂತ ನೋಡ್ತಾರೆ. ಬಟ್ ಈಗ ಮುಂದಿನ ಬಾರಿ ನಮ್ಮ ಪಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ತಾಲೂಕಲ್ಲಿ ಸರ್ಕಾರ ಇದೆ, ಮತ್ತೆ ಬಿಜೆಪಿ ಕಾರ್ಯಕರ್ತರುಗಳಿಗೆ ಅವ್ರಿಗೆ ಶಾಸಕರಿದ್ದಾರೆ. ನಾವು 20-25 ವರ್ಷದಿಂದ ಅನಾಥರಾಗಿ ನಮ್ಮ ಕಾರ್ಯಕರ್ತರು ಮತ್ತೆ ಲೀಡರ್ಗಳು ಎರಡೂ ಪಕ್ಷನ ಒಗ್ಗಾಟಿಕೆ ಮಾಡಿ ಸಣ್ಣ ಪುಟ್ಟ ಅಧಿಕಾರಿಗಳು ತಾಲೂಕಲ್ಲಿ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇನು ಸಾಮಾನ್ಯವಾದ ವಿಷಯ ಅಲ್ಲ. ನಮ್ಗೆ ಯಾವುದೇ ಶಾಸಕರಿಲ್ಲ ಅಂದ್ರೂ ಸಹ, MP ಇಲ್ಲ ಅಂದ್ರೂ ಸಹ ಜಿಲ್ಲಾ ಪಂಚಾಯತಿಲಿ ಕೆಲವು ಅಧಿಕಾರಿಗಳು ಸಿಕ್ಕಿದೆ, ನಗರಸಭೆಯಲ್ಲಿ ಕೆಲವು ಅಧಿಕಾರಿಗಳು ಸಿಕ್ಕಿದೆ, TAPMCಯಲ್ಲಿ ಮತ್ತೆ APMCಯಲ್ಲೂ ಕೆಲವು ಅಧಿಕಾರಿ. ಅಂದ್ರೆ ಇದಕ್ಕೆ ಶ್ರಮ ಅಂದ್ರೆ ನಮ್ಮ ಪಕ್ಷದ ಮುಖಂಡರುಗಳ ಶ್ರಮ. ವಿಶೇಷವಾಗಿ ಅಪ್ಪಯ್ಯಣ್ಣವರು, ನರಸಿಂಹಣ್ಣವರು, ನಮ್ಮ ಪ್ರಭಣ್ಣವರು, ಮುನೇಗೌಡರು, ಲಕ್ಷ್ಮೀಪತಿ ಅವರು ಎಲ್ಲರೂ ಸಹ ಕಾಲ ಕಾಲಕ್ಕೆ ಅನುಗುಣವಾಗಿ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರಗಳನ್ನ ಕೊಡಿಸಿದ್ದಾರೆ. ಮುಂದಿನ ಪ್ರಶ್ನೆಗಳು ಏನ್ ಬರ್ತದೆ ಅಂದ್ರೆ, ಮುಂದಿನ ವಿಧಾನಸಭೆ ಚುನಾವಣೆ ಯಾವ ರೀತಿ ಇರ್ತದೆ, ಬಿಜೆಪಿ ಶಾಸಕರಿದ್ದಾರೆ ಅವ್ರದೇ ಅಂತ ಏನು ಆ ಮನೋಭಾವನೆ ನಿಮ್ಮಲ್ಲಿ ಬರೋದು ಬೇಡ. ಈಗ ಕಳೆದ ಬಾರಿ ಎಷ್ಟು ಜನ ವಿಧಾನಸಭಾ ಸದಸ್ಯರುಗಳಿದ್ರು, ಅವರೇನು ಮುಂದೆ ಆಯ್ಕೆ ಆಗಿಲ್ವಲ್ಲ. ಎಲ್ಲ ಒಂದು 25 ಜನ 30 ಜನ ಪ್ರತಿ ವರ್ಷ ಆಯ್ಕೆ ಆಗ್ತಾರೆ. 4 ಸೀಟಿಗೆ ಗೆದ್ದಿದ್ದಾರೆ, 5 ಸಲ ಗೆದ್ದಿದ್ದಾರೆ. ನಮ್ಮ ತಾಲೂಕಿನ ಸನ್ನಿವೇಶ ನೀವು ನೋಡಿದಿರ. ಪಕ್ಷ ಯಾವ ರೀತಿ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ, ಡೈರೆಕ್ಷನ್ಸ್ ಕೊಡ್ತಾರೆ, ಆ ರೀತಿ ನಾವು ಪಕ್ಷದ ಚಟುವಟಿಕೆಗಳನ್ನ ಮಾಡೋಣ. ಹಂಗಂತ ಹೇಳಿ ನಾವು NDA ಭಾಗವಾಗಿದ್ವಿ ಅಂತ ನಾವು ಸಂಘಟನೆ ನಿಲ್ಲಿಸಿದಾಗ ನಮ್ಮ ಪಕ್ಷಕ್ಕೆ ಬಹಳ ಹಿನ್ನಡೆ ಆಗ್ತದೆ. ಅದಕ್ಕೆ ಮುಂದೆ ಇನ್ನೊಂದು ವರ್ಷ ಇದೆ ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾವ NDAನೂ ಇರಲ್ಲ. ಅಲ್ಲಿ JDSನವರು ಇಬ್ರು ನಿಂತಿರ್ತಾರೆ, ಅಣ್ಣ ತಮ್ಮದಿರು ನಿಂತಿರ್ತಾರೆ, ಕೆಲವೊಂದು ಕಡೆ ಗಂಡ ಹೆಂಡತಿನ ನಿಂತುಬಿಟ್ಟಿರ್ತಾರೆ, ಚಿಕ್ಕಪ್ಪ ಮಗ ನಿಂತಿರ್ತಾರೆ, ಅಜ್ಜಿ ಮಗ ನಿಂತಿರ್ತಾರೆ. ಹಂಗ್ ನಡೀತದೆ ಚುನಾವಣೆಗಳು. ಹಂಗಾಗಿ ನಮ್ಗೆ ಮುಂದೆ ಪಂಚಾಯತಿ ಚುನಾವಣೆ ಬಹಳ ಮುಖ್ಯ. ಅದಕ್ಕಿಂತ ಮುಂದೆ